ಎಲ್ಲರಿಗೂ ನಮಸ್ಕಾರ. ಸುಧಾರ್ಥ ಬೇಸಾಯ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳುತ್ತಾ, ಇವತ್ತು ನಾವು ಏನು ಮಾಡಕತ್ತೀವಿ ಅಂದ್ರೆ ರೀ, ಎಷ್ಟು ದಿವಸ ಆತ ನಾ ಏನು ಈಗ ಒಂದು 2 ತಿಂಗಳಾಯ್ತು ನಿಮ್ಗೆ ಒಂದೊಂದು ಪ್ರೊಸೆಸ್ ನಿಮ್ಗೆ ತೋರಿಸ್ಕೊತ ಬಂದೀನಿ. ಇಲ್ಲಿ ಏನಂತಿರಲ್ಲ, ಈಗ 6 ಫುಟ್ನ ಸಾಲ 7 ಫುಟ್ನ ಸಾಲ ಬಿಡ್ಬೇಕಂತ ಮಾಡಿದ್ದೀವಿ. ಹಿಂಗಾಗಿ ಅಂತ 6 ಫುಟ್ಟಿಂದ ಒಂದು ಹಿಂದೆ ಉಳ್ಕೋಬಾರತ್ತಂತ ಈಗ ಏನೈತಿ ನಮ್ಮ ಇಡೀ ಕ್ಷೇತ್ರಕ್ಕೆಲ್ಲ ಅಳವಡಿಸ್ಕೊಳಕತ್ತಂದ ಕಿಸಿಂದ ಒಂದು ಡೆಮೋ ಟೈಪ್ ಏನೈತಿ. ನಾವು ಒಂದು ಅರ್ಧ ಎಕರೆ ನೆಲದಾಗ ಏನು ನಾವೀಗ 6 ಫುಟ್ನ ಸಾಲು ಬಿಡ್ತಿದ್ವಿ. ಅದಕ್ಕೆ ಸದ್ಯಕ್ಕೆ ನಾವು ಏನು ನೋಡ್ರಿ, ನಿನ್ನೆ ಈಗ ಸಾಲು ಬಿಟ್ಟಿದ್ದು ಪ್ರತಿಯೊಂದೊಂದು ಹಳೆ ವಿಡಿಯೋದಾಗೆಲ್ಲ ತೋರಿಸೀನಿ. ಎತ್ತರ ಇದ್ದಿದ್ದಕ್ಕೆ ಏನೈತಿರಲ್ಲ, ಅಲ್ಲಿ ಚಿಲ್ಲರ್ ಲವಣಿ ಮಾಡಿದ್ವಿ. ಇಳ್ಕಲ್ಲ ನಳ್ಳ ಯಾವ ಮಾಡಿದ್ವಲ್ಲ ಅವೇನೈತಿ ಇದನ್ನು ಮಾಡಿದೀವಿ ರೀ, ಯಾವ ರೀ ಈ ಕಬ್ಬ ನಾಟಿ ಮಾಡಿದ್ದೀವಿ ರೀ. ಈಗ ಏನೈತಿ ಸದ್ಯಕ್ಕೆ ಪ್ರೆಸೆಂಟ್ ಏನೈತಿ ಸಸಿ ಅಂತಿರಲ್ಲ, ನಾವು ನಾಟಿ ಮಾಡ್ಕೋತ ಬರ್ಲಾಕತ್ತಿದ್ದೀವಿ. ತಾವು ನೋಡ್ಬೋದು ನೋಡ್ರಿ, ನನ್ನ ಹಿಂದ್ರಿ ಈ ರೀತಿ ನಡೆದೈತಿ ನೋಡ್ರಿ. ನೋಡ್ರಿ, 2 ದಿವಸದ ಹಿಂದೆ ಏನೈತಿ ನಾವು ಈಗ ನೀರು ಕೊಟ್ಟಿದ್ದೀವಿ. ಅದಕ್ಕೆ ನೀವು ಏನೈತಿ ಮೊದಲೇ ದಿವಸ ಕೊಡ್ರಿ, ಇದಕ್ಕೆ 2 ದಿವಸದ ಮುಖಾಟರೆ ನೀರು ಕೊಡ್ರಿ. ನೀರು ಕೊಟ್ಟ ಮೇಲೆ ಏನೈತಿ ತೇವಾಂಶ ಇರ್ತೈತಿ ಭೂಮಿ. ಅದು ಒಳಗೆ ಏನೈತಿ ನೀವು ಕಟ್ಗಿಲಿ ನೀವು ಎಷ್ಟು ಫುಟ್ಟಿಗೆ ಹಚ್ಚಾವಿರ್ತಿರಲ್ಲ ಆ ಟೈಪ್ ಏನೈತಿ ಒಂದು ಕಟ್ಗೆ ಮಾಪ್ ಮಾಡ್ಕೊರಿ. ಅತಿ ಮಾಡಿ ಮಾಡ್ಕೊತ ಒಬ್ಬರು ಏನೈತಿ ತೂತು ಮಾಡ್ಕೊತ ಹೋಗೋದ್ರಿ. ಒಬ್ರು ಏನೈತಿ ಸಸಿ ಒಕ್ಕೊತ ಹೋಗೋದು. ಮನೆಯವ್ರು ಯಾರಾದ್ರು ಒಬ್ರು ಏನೈತಿ ಹಿಂದೆ ಹಚ್ಕೋತ ಹೋಗೋದು. ಈಗ ನಾವೇನೈತಿ 1.5 ಫುಟ್ಟಿಗೆ ಒಂದೊಂದು ನಾವೀಗ ಪ್ರೆಸೆಂಟ ಈಗ ಹಚ್ಚಾಕತ್ತಿದ್ದೀವಿ ನೋಡಿರಿ. ಇಲ್ಲಿ ಪ್ರೊಸೆಸ್ ನೋಡೈತಿ ನೋಡಿರಿ, ಈ ಟೈಪ್ ಏನೈತಿ ತಾವು ಮಾಡ್ಕೊರಿ. ಈಗ ನಾವು ಇದು ಹಚ್ಚಾತಿದ್ದೀವ್ರಲ್ಲ ತಳಿರೋದು PDN ಪಾಡಿಗಾವ್ ತಳಿರೋದು 13,007 ರೀ, 13,007 ಅಂತಂದು ಆ ತಳಿ ಹೆಸರು ಅದು. ಇದು ಏನಂತಿ 265 ಕ್ರಾಸಿಂಗ್ ಅಂತ ತಯಾರು ಮಾಡಿದ್ರಿ. ಅದು ಇದು ದೀರ್ಘಾವಧಿ ತಳಿ ರೀ. ಇದನ್ನು ನಾವು ಅಡಸಾಲಿ ಪ್ಲಾಂಟೇಶನ್ ಅಂತಂದು ಮಾಡಕತ್ತಿದ್ದೀವಿ ರೀ. 6 ಫುಟ್ ಸಾಲಿಗೆ ಹಂಗಂದ್ರೆ ಸಾಲಿನ ಸಾಲಿಗೆ 6 ಫುಟ್ ಐತ್ರಿ. ಸಸಿದಿಂದ ಸಸಿಗೆ 1.5 ಫುಟ್ ರೀ. ಇದು ಯಾಕಂತ ಕೇಳ್ರಿ, ಸಾಕಷ್ಟು ತೆಂಡಿ ಹೊಡಿಯೋಂಥ ಸಾಮರ್ಥ್ಯ ಈ ತಳಿಗೆ ಐತ್ರಿ. ಈ ದಶಿಂದ ಏನೈತಿ ನಾವೇನೈತಿ ಈಗ 1.5 ಫುಟ್ಟಿಗೆ ಒಂದು ಮಾಡಾಕತ್ತಿದ್ದೀವಿ ರೀ. 1 ಫುಟ್ಟಿಗೆ ಅಂತ ಯಾರು ಮಾಡೋಕೆ ಹೋಗ್ಬೇಡ್ರಿ, ಮಿನಿಮಮ್ 1.5 ಫುಟ್ಟಿಗೆ ಒಂದು ಮಾಡಿರಿ. 1.5 ಫುಟ ಮತ್ತು ಇಲ್ಲ ನೀವು 4.5 ಫುಟ 5 ಫುಟ 5 ಫುಟ್ ಅದು ಯಾರು ಮಾಡೋರ್ತಿರಲ್ಲ, ನೀವು 2 ಫುಟ್ಟಿಗೆ ಒಂದೊಂದು ಹಚ್ಕೊಂಡ್ರೆ ಏನು ಅಡ್ಡಿ ಇಲ್ರಿ, ನಡಿತೈತಿ ರೀ. ಈ ಪ್ರಕಾರ ಏನೈತಿ ನಾವೇನು ಈ ನೀರೇನು ಕೊಟ್ಟಿದ್ದೀವಿ ನೋಡಿರಿ, ಆ ಟೈಪ್ ಏನೈತಿ ಅದು ಕಟ್ಗಿಲಿ ಏನು ತೂತು ಆಗ್ತೈತಿ ರೀ. ತೂತ್ನಾಗ ಹಾಕೋತ ಹೋಗೋದ್ರಿ. ಯಾಕಂತ ಕೇಳಿ ಇದಕ್ಕಿಂತ ಮುಂಚೆ ಏನೈತಿ ನೀವು ಬೈಗುದ್ದಿಲ್ಲಿ ಏನೋ ಮಾಡ್ಕೊತ ಹೋಗ್ತದ್ರಿ. ಅದೇನಾಕೈತಿ ಸ್ವಲ್ಪ ಆಳಿನ ಖರ್ಚು ಜಾಸ್ತಿ ಆಗತೈತಿ. ಇದು ಬರೀ ಇದು ಹೆಣ್ಮಕ್ಳು ಲೇಬರ್ ಇರ್ತಾರಲ್ಲ ಅವ್ರ ಮೇಲೆ ಮುಗಿತೈತಿ. 1 ಎಕರೆಗೆ ಏನೈತಿ 6ರಿಂದ 8 ಆಳು ಹತ್ತಾವ್ರಿ. ಅದಕ್ಕೆ ಬರೀ ಹೆಣ್ಮಕ್ಳು ಅಷ್ಟು ನಡಿತೈತಿ. ಗಂಡಾಳಿನ ಅವಶ್ಯಕತೆ ಏನು ಅಷ್ಟು ಬೆಳಂಗಿಲ್ಲ, ಖರ್ಚು ಕಡಿಮೆ ಆಗ್ತೈತಿ. ಈ ಪ್ರಕಾರ ಮಾಡಿರಿ. ಈಗ ನೋಡ್ಬೋದು, ಇದು ನಡು ಏನು ಎತ್ತರ ಸಾಲ ಐತಿ ನೋಡ್ರಿ. ಈಗ ಇದ್ರಾಗ ಏನೈತಿ ಚಿಲ್ಲರ್ ಲವಣಿ ಐತಿ. ಇಳಕಲ್ ಕಬ್ಬು ಏನೈತಿ ಅದಕ್ಕೆ ಇಳಕಲ್ ಸಾಲ್ರಿ. ಅದು ಅಂದ್ರೆ ಇದು ಪೋಷಕಾಂಶ ತಿನ್ನಬಾರ್ದು ಅನ್ನೋ ಸಂಬಂಧ ಈ ಪ್ರಕಾರ ನಾ ಹಿಂದಿನ ವಿಡಿಯೋದಾಗೆಲ್ಲ ನಿಮ್ಗೆ ಒಂದೊಂದು ತೋರಿಸ್ಕೊತ ಎಲ್ಲ ಬಂದೀನಿ. ಈ ಟೈಪ್ ಐತಿ ನೋಡಿರಿ, ಈ ಟೈಪ್ ಮಾಡೀನಿ ರೀ. ನೋಡಿರಿ, ತಾವಿಲ್ಲಿ ನೋಡ್ಬೋದು, ಇದು ಸಂಪೂರ್ಣವಾಗಿ ನಮ್ಮದು ಪ್ಲ್ಯಾಂಟೇಶನ್ ಮಾಡೋದು ಈಗ ಮುಗಿತಾರೆ. ಇದು ಈಗ ಏನೈತಿ ಸ್ವಲ್ಪ ಇದು ನೀರು ಬಿಡೋದು ಉಳಿದತ್ತು. ಈಗ ಅದನ್ನು ನೀರು ಬಿಡ್ಲಾಕತ್ತೀನಿ ರೀ. ಒಂದು 2-3 ದಿವಸ ಆಗಲಿ ಅಥವಾ ಒಂದು ವಾರ ತಕ್ಕ ಆಗಲಿ ಜರ ಭಾಳ ಅಬ್ಸರ್ವ್ ಮಾಡ್ಬೇಕಂತ. ಅಂದ್ರೆ ಭೂಮಿ ಒಣಗ್ತೈತಿ ಬಿಡ್ತೈತಿ, ಜರ ಮಡ್ಡಿನೆಲ್ಲ ಇರ್ತಾವೆ, ಜರ ಏರಿ ಇರ್ತಾವ್ರಿ ಅಂತಿ ಜರ ಲೇಟ್ ಮಾಡಿ ನೀರು ಕೊಡ್ತೀವಿ ರೀ. ಮತ್ತು ಮಡ್ಡಿದ್ದವ್ರು ಜರ ಏನಂತಿ ಲಗೇನ ಕೊಡ್ತೀವಿ ರೀ. ನೋಡ್ಕೊತ ಇರೋದ್ರಿ, ಸಟ್ಟಾಗುತ್ತಕ ರೀ. ಸಟ್ಟಾಗುತ್ತಕ ಏನಂತಿ ಭಾಳ ಚಿತ್ತಿಡ್ಬೇಕು ರೀ. ಹೀಗಾಗಿ ನಾವು ಈ ರೀತಿ ಇದು 6 ಫುಟ್ಟಿನ ಸಾಲ ಏನತ್ತಿಲ್ಲ ಇದನ್ನು ನಾವು ಮಾಡಿದ್ದೀವಿ ರೀ. ಈಗ ಇನ್ನೊಬ್ಬರು ಒಂದು ಕ್ವಶನ್ ಕೇಳಿದ್ರು, ಆ ಪ್ರಕಾರ ಏನಂತಿ ಅದನ್ನು ಏನಪ್ಪ ಅಂತಂದ್ರೆ ನಾವು ಸೈಡಿಗೆ ಇದನ್ನು ಯಾಕೆ ಇದನ್ನು ಹಚ್ಚಿದ್ದೀವಿ ಅಂದ್ರೆ ರೀ, ಒಂದನೇದು ಮರಿ ಬಡ್ಲಾಕ ಅನುಕೂಲ ಆಗ್ತೈತಿ ಒಂದು ರೀ. 2ನೇದು ಏನೈತಿ ರೀ, ಭೂಮಿ ಒಳಗೆ ಈಸಿ ಇತ್ತಿಲ್ಲೋ, ಉಪ್ಪಿನ ಅಂಶ ಹೆಚ್ಚಿತ್ತಿಲ್ಲೋ ನಡು ಸೆಂಟ್ರಿಗೆ ಇದಾಗ್ತೈತಿ, ಇಲ್ಲಿ ಉಪ್ಪು ಕಡಿಮೆ ಆಗ್ತೈತಿ. ಹೀಗಾಗಿ ಬೆಳವಣಿಗೆ ಚೆಂದ ಆಗ್ತೈತಿ. ಇದು 2 ರೀ. ಮುಂದೆ ಏನೈತಿ ಮಳೆ ಏನೈತಿ ಜಾಸ್ತಿ ಆಗಲಿ ಅಥವಾ ನೀರು ಬಿಡೋದ್ರಾಗ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ನೀರು ಜಾಸ್ತಿ ಹತ್ತಂಗಿಲ್ಲ, ಬೇರುಗಳು ಏನಂತಿ ಕೊಳೆಯಂಗಿಲ್ಲ. ಹಂಗಾಗಿ ಏನಂತಿ ಇದು 3 ರೀ. ಮುಂದೆ ಏನಂತಿ 4ನೇದು ಗೊಬ್ಬರ ಹಾಕಾಕ್ರಿ. ಗೊಬ್ಬರ ಹಾಕಕ್ಕೆ ಏನತ್ತಿರಲ್ಲ, ಸ್ಮಾಲ್ ಅರ್ಥಿಂಗ್ ಅಪ್ ಟೈಮ್ದಾಗ ಇದು ಭಾಳ ಅನುಕೂಲ ಆಗ್ತೈತಿ ರೀ. ಅದು ಮಕ್ಕಳ ಒಂದು ಗೆರೆ ಹೊಡ್ಕೊತ ಹೋಗಿಸಿಂದ ಈಗ ಏನಂತಿ ಅದನ್ನು ಹಾಕಕ್ಕೆ ಅನುಕೂಲ ಆಗ್ತೈತಿ. ಏನೈತಿ ನಾವು ಪ್ರತಿಯೊಂದು ಸಲ ಏನಂತಿ ನಾವು ಸಸಿ ನಾಟಿ ಮಾಡೋದ್ನಾಗ ಏನಂತಿ ಒಬ್ಬರೇ ಸೈಡ್ ಬಾಜು ಹಾಕ್ತೀವಿ, ಬದಿಯೊಂದು ಕಡೆ ಬಾಜುನೂ ಹಾಕ್ತೀವಿ. ಇನ್ನೂ ಹೇಳೇನ್ರಿ, ಇದನ್ನು ಹೇಳಕತ್ತಿರ ಸಾಕಷ್ಟು
ಇದ್ರ ಬದಲು ಇದನ್ನ ಅದಾವ ರೀ ಬದುವಿನ್ಯಾಗ ಸೈಡ್ ಹಾಕೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ ಇರ್ತೈತಿ ಅಂದ್ರೆ ರೀ ತೇವಾಂಶ ಚೆಂದಂಗಿ ಬೆಳೆಗಳಿಗೆ ಸಿಗ್ತೈತಿ ಮತ್ತು ಮಣ್ಣು ಸಾಕಷ್ಟಲ್ಲಿ ಲೂಸ್ ಇರ್ತೈತಿ. ಹೀಗಾಗಿ ನೋಡಿರಿ ನೀವು ಚಿಲ್ಲರ್ ಲವಣಿ ಉಳ್ಳಿಗಡ್ಡಿ ಶೇಂಗಾ ಅದು ಹಾಕ್ತಿರ್ತಾರಲ್ಲ ಅವ್ರು ಯಾಕೆ ಬದುವಿನ ಮೇಲೆ ಹಾಕ್ತಾರಂದ್ರೆ ರೀ ಅಲ್ಲಿ ಬದುವಿನ ಮೇಲೆ ಸೈಡ್ ಏನು ಇರ್ತೈತಿಲ್ಲ ಭಾಳ ಹೆಲ್ದಿಯಾಗಿ ಬೆಳಿತೈತೆ ನಿಕ್ಷಿಂದ ಅದಕ್ಕಾಗಿ ಅದನ್ನು ಇದನ್ನು ಮಾಡ್ತಾರೆ ರೀ. ಅಂತ ರೂಟ ಚಲೋತ್ತಂಗೆ ಡೆವಲಪ್ ಆಗ್ತೈತಿ ರೀ ಬೇರೆ ಇದು ಬದುವಿನ ಕಡೆ ಸೈಡ್ ರೀ. ಅದರಲ್ಲಿ ತೇವಾಂಶ ಹೆಚ್ಚಿರ್ತೈತಿ, ಮಣ್ಣು ಲೂಸ್ ಇರ್ತೈತಿ. ಇಲ್ಲಿ ನೀರು ಕೊಡೋ ಜಾಗದಾಗ ಏನು ಆಗ್ತೈತಿ ರೀ ನೀರು ಹಾಸೋದ್ರಿಂದ ಮಣ್ಣು ಏನೈತಿ ಗಟ್ಟಿ ಹಾಕೋತಾ ಇರ್ತೈತಿ. ಹೀಗಾಗಿ ಡ್ರಿಪ್ ಮಾಡಿದವ್ರಿಗೆ ಅಂತೂ ಭಾಳ ಅನುಕೂಲ ಇರ್ತೈತಿ. ಆದರೆ ಡ್ರಿಪ್ ಮಾಡಲ್ದವ್ರಿಗೆ ಇವೆಲ್ಲ ಬದುವಿನ ಸೈಡ್ ಆಗಲಿ ಹೀಗೆಲ್ಲ ಮಾಡಬೇಕಾರೆ ಡ್ರಿಪ್ ಮಾಡಿದವ್ರು ಸಹಿತ ಬದುವಿನ ಕಡೆನೂ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ರೀ ಅವ್ರಿಗೆ ಗೊತ್ತಿರ್ತೈತಿ ರೀ ಇನ್ನೂ ಇದಕ್ಕಿಂತ ಜಾಸ್ತಿ ಎಲ್ಲಿ ನಮ್ಮ ಮಣ್ಣು ಲೂಸ್ ಆಗ್ತೈತಿ ಆಗಂಗೆ ನಾವು ಮಾಡಬೇಕು ಅನ್ನುವಂಥದ್ದು ಒಂದರಿಂದ ಒಂದು ಎಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಿ ಅನುಕೂಲ ಸಿಗ್ತೈತಿ ಅಂತ ಅವರು ಹುಡುಕಾಡ್ತಿರ್ತಾರೆ. ನಮಗೇನೈತಿ ಹಣ್ಣೀರು ಇದ್ದವ್ರಿಗೆ ಇದೇ ದೊಡ್ಡದಾಗಿರ್ತೈತಿ. ಹಿಂಗೇನೈತಿ ಈ ಥರ ಎಲ್ಲ ರಗಡ್ ಸಾಕಷ್ಟು ಬೆನಿಫಿಟ್ ಇರ್ತಾವೆ. ಇದು ನೋಡ್ರಿ ಈಗ ಪ್ಲ್ಯಾಂಟೇಷನ್ ಆಗಿ 4 ದಿವಸ ಆಯ್ತು ರೀ. ಈಗ ಎಲ್ಲಿ ಒಂದು ಏನೂ ಸಮಸ್ಯೆ ಆಗಿಲ್ಲ, ಏನೂ ಡ್ಯಾಮೇಜ್ ಆಗಿಲ್ಲ, ಏನೂ ಇಲ್ಲ. ಎಷ್ಟು ಭಾರಿ ಐತಿ ಅಂದ್ರೆ ಈ ಸಸಿನ ಎಲ್ಲಿ ತೊಗೊಂಡು ಬಂದೀನಿ ಅಂದ್ರೆ ರೀ ಗಟ್ನಟ್ಟಿ ಕ್ರಾಸಿಗೆ ರೀ, ಹತ್ತನೇ ತಾಲೂಕು ರೀ. ಇದೇನು ರಡ್ಡಟ್ಟಿ ಅಂತಂದು ಏನು ಬರ್ತೈತಿ ರೀ ರಡ್ಡಟ್ಟಿ ದಾಟಿ ಒಂದು 2-3 ಕಿಲೋಮೀಟ್ರ್ ಮುಂದೆ ಹೋದ್ರೆ ಗಟ್ನಟ್ಟಿ ಕ್ರಾಸ್ ಅಂತಂದು ಬರ್ತೈತಿ ರೀ. ಅಲ್ಲಿ ಏನೈತಿ ಕಬ್ಬಿನ ಬಸವೇಶ್ವರ ಕಬ್ಬಿನ ನರ್ಸರಿ ತಂದು ಐತಿ. ಅಲ್ಲಿ ಅವರು ಮಾಲಕರ ಬಂದು ಅಶೋಕ್ ಕೋತಂದ ನಿಮಗೆ ಎಲ್ಲಿ ಬೇಕಾದ್ರೂ ಅವರು ಸಸಿ ನಿಮಗೆ ಬೇಕಾದ್ರೆ ಅವ್ರು ಬರೀ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮ್ಗೆ ಕೊಡ್ತೀನಿ. ನಿಮ್ಗೆ ಎಲ್ಲಿ ಐತಿರಲ್ಲ ಅಲ್ಲಿ ಅವರು ತಂದು ಯೋಗ್ಯ ದರದಾಗ ನಿಮ್ಗೆ ಕಳಿಸ್ಕೊಡ್ತಾರೆ. ಮತ್ತು ಬೆಸ್ಟ್ ಎಲ್ಲಿದ ಇದು ಮಾಡ್ತಾರೆ ಗೊತ್ತಿಲ್ಲ. ಅಗದಿ ಭಾರಿ ಬೆಸ್ಟ್ ತಳಿಯಿಂದ ಇದನ್ನ ಏನೈತಿ ಸಸಿಗಳು ಮಾತ್ರ ಕೊಡ್ತಾರೆ ಇವರು. ಹಿಂಗಾಗಿ ಏನೈತಿ ಎಲ್ಲ ಥರದ ಸಸಿಗಳು ಮತ್ತು ಅವರು ನಮ್ಮನ್ನ ಕೇಳ್ತಾರೆ ಯಾವ ಸಸಿ ಇತ್ತಂದ್ರೆ ತಯಾರು ಮಾಡೋಣ್ರಿ ಹೆಂಗೆ ರೀ ಅಂತ ಎಲ್ಲ ಕೇಳ್ತಿರ್ತಾರೆ. ಕೇಳ್ಕೊಂಡು ಮಾಡ್ಕೊಂಡು ಏನು ಮಾಡೋದ್ರಿಂದ ಏನಾಗ್ತೈತಿ ಈಗ ನೆಕ್ಸ್ಟ್ ಮುಂದೆ ಮತ್ತು ಯಾವ ಸಸಿ ಪ್ರತಿ ವರ್ಷ ಏನೈತಿ ಯಾವ ಇದರಾಗದಾವೆ ಪ್ರಚಲಿತ ಅದಾವೆ ಅವನ್ನೆಲ್ಲ ಪ್ರತಿಯೊಂದು ಒಂದೊಂದು ಅವ್ರು ಕೇಳೇ ಇದು ಮಾಡ್ತಾರೆ. ಹಿಂಗಾಗಿ ಏನೈತಿಲ್ಲ ಬೆಸ್ಟ್ ಸಸಿ ಕೊಡ್ತಾರೆ ಅವರು. ಎಲ್ಲ ಒಂದೇ ಸಮಯ ಅಂತಂದು ಹೇಳಿದ್ರು ಆ ಟೈಪ್ ಮಾಡಿ ಕೊಡ್ತಾರೆ. ಅಲ್ಲಿ ಬೇಕಾದವರು ತಾವು ತೊಗೋಬೋದು ರೀ. ತೊಗೋರಿ ಯೋಗ್ಯ ಭಾರಿ ಅಂತಿ ನಿಮ್ಗೆ ಯಾಕೆ ಅದು ಕೇಳ್ರಿ. ಈಗ ಸಸಿ ನಾಟಿ ಮಾಡೋದ್ರಿಂದ ಕಬ್ಬಿನ ಇಳುವರಿನೂ ಹೆಚ್ಚಾಗ್ತೈತಿ. ಯಾಕಂತ ಕೇಳಿ ಸಂಖ್ಯಾಶಾಸ್ತ್ರ ಮೇಂಟೈನ್ ಆಕೈತಿ. ಕಬ್ಬು ಹತ್ತೋದ್ರಿಂದ ಏನಾಗ್ತೈತಿ ಬೇಕಾದ್ರೆ ದಾಟರಿಯಾಗ ಬೇಕಾದ್ರೆ ಆಂಗ್ಲರಿಯಾಗ ಅಲ್ಲಿ ಹೋತು ಇಲ್ಲಿ ಹೋತು ಅಲ್ಲಿ ಡ್ಯಾಮೇಜ್ ಆಯ್ತು ಇಲ್ಲಿ ಡ್ಯಾಮೇಜ್ ಆಯ್ತು ಅನ್ನುವಂಥ ಭಾಳ ಸಮಸ್ಯೆ ಆಕವು. ಇಲ್ಲಿ ಹಂಗೆ ಆಗಂಗಿಲ್ಲ ಮದರ್ ಶೂಟ್ ಮುರಿಲಾಕ ಎಲ್ಲಕ್ಕೂ ಅನುಕೂಲ ಆಗ್ತೈತಿ. ಈ ಪ್ರಕಾರ ಏನೈತಿ ತಾವು ಇದನ್ನು ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಕೈತಿ ಅಂತ ನಾ ಹೇಳಕ್ಕೆ ಇದನ್ನು ಮಾಡ್ತೇನೆ ರೀ. ನಾನು ನೆಕ್ಸ್ಟ್ ಏನೈತಿ ತಮ್ಗೆ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ರೀ. ಅಲ್ಲಿ ತನಕ ಏನೈತಿಲ್ಲ ನಮಸ್ಕಾರ ರೀ.